ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ದಸರಾ ಹಾಲಿಡೇಸ್ ಇದ್ದಿದ್ದರಿಂದ ಮಗಳನ್ನ ಊರಿಗೆ ಬಿಡೋಣ ಅಂತೇಳಿ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೆ. ನನ್ನ ಪರಿಚಯ ಇದೆ ಅಂತ ಅಂದ್ಕೊತೀನಿ. ನಮ್ಮೂರಿರೋದು ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ ಹತ್ರ ಇರೋದು ಪುಟ್ಟಹಳ್ಳಿ. ಸೊ ಹಾಗಾಗಿ ಅವಳಲ್ಲಿ ತುಂಬ ವರ್ಷದಿಂದ ಅವಳು ಅಲ್ಲೇ ಇದ್ಲು. ಯಾಕೆಂದರೆ ನನ್ನ ಅವಳಿಗೆ ಸ್ಕೂಲಿಗೆ ಪುಟ್ಟಾಗಿಂದ ಹಿಡಿದು ಸ್ಕೂಲಿಗೆ ಸೇರಿಸೋವರೆಗೂ ಅವಳು ಅಲ್ಲೇ ಇದ್ಲು. ಸೊ ಹಾಗಾಗಿ ಇವಾಗ ಹಾಲಿಡೇಸ್ ಇತ್ತಲ್ಲ, ಸರಿ ಒಂದು 10 ಡೇಸ್ ಮಟ್ಟಿಗೆ ಅಲ್ಲಿಗೆ ಬಿಡೋಣ ಅಂತೇಳಿ ಕರ್ಕೊಬಂದು ಊರಲ್ಲಿ ಬಿಟ್ಟಿದ್ದೀವಿ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಮ್ಮನ ಮನೆ ಅಂತಂದರೆ? ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಎಷ್ಟು ಸೋಂಬೇರಿತನದಿಂದ ಕಾಲ ಕಳೀಬೋದು ಮತ್ತು ನಾವೆಷ್ಟು ಆರಾಮಾಗಿ ಇರ್ಬೋದು, ಮತ್ತು ನಮ್ಮ ಟೈಮ್ಗೆ ಎಲ್ಲವೂ ಕೂಡ ಬರೋವಂಥದ್ದು. ನಾವು ಏನೇ ಯಾರ ಹತ್ರನೂ ನಾವು ಎದುರಿಸಿದ್ರು ನಮ್ಮ ಅಮ್ಮನ್ನ ಎದುರಿಸ್ಕೊಂಡು ಎಲ್ಲರೂ ಕೂಡ ನಮ್ಮ ಕೆಲಸಗಳನ್ನ ಮಾಡಿಸ್ಕೊಂಡಿರ್ತೀವಿ. ಎಷ್ಟೇ ಕೋಪ ಬರಲಿ, ಎಷ್ಟೇ ಸಿಟ್ಟು ಬರಲಿ, ಏನೇ ಅಂದಿದ್ರು, ಏನೇ ಆಗಿದ್ರು ಮತ್ತೆ ಬಂದು ನಮ್ಮನ್ನು ಮಾತಾಡಿಸೋದು ಅದು ನಮ್ಮಮ್ಮ ಮಾತನ್ನೇ. ಸೊ ನಾವು ಹೋಗಿದ್ದೀವಿ ಅಂತೇಳಿ ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ರು ಮನೆಯಲ್ಲಿ. ಸೊ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಓಕೆ, ಬರೋದೇ ಅಪರೂಪ ಅಂತೇಳಿ ಒಬ್ಬಟ್ಟನ್ನ ಮಾಡ್ತಾಯಿದ್ರು. ಸೊ ಹೀಗೆ ಒಂದು ವಿಡಿಯೋ ಮಾಡ್ಕೊತ ಇದೊಂದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇದು ಎಲ್ರಿಗೂ ಗೊತ್ತಿರುತ್ತೆ, ಇದು ಟೇಲರಿಂಗ್ ಮಿಷಿನ್ ಅಂತೇಳಿ. ಇದು ಬರೀ ಮಿಷಿನ್ ಅಲ್ಲ, ಇದು ಎಷ್ಟೊಂದು ಕನಸುಗಳನ್ನ ತುಂಬಿಕೊಟ್ಟಿರೋಂಥ ದೇವರು. ಇದರಿಂದ ಎಷ್ಟೋ ನಾವು ಪಡ್ಕೊಂಡಿರೋದುಂಟು. ಇವತ್ತು ಕೂಡ ಇದರಿಂದ ಎಷ್ಟೋ ಒಂದು ನಂಬಿಕೆ ಇದೆ ನಮಗೆ. ಇವತ್ತಲ್ಲ ನಾಳೆ ನಮ್ಮ ಜೀವನದಲ್ಲಿ ಏನಾದರೂ ಆದಾಗ ಇದರಿಂದನೇ ಜೀವನ ಕೂಡ ಸಾಗ್ತಾ ಇರುತ್ತೆ. ಸೊ ಹಾಗಾಗಿ ಇದ್ರ ಮೇಲಂತೂ ರೆಸ್ಪೆಕ್ಟ್ ಇರ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಊರಿಗೆ ಹೋಗಿದ್ದಲ್ಲ, ಇದ್ರ ಬಗ್ಗೆ ಒಂದು ವೀಡಿಯೋನ ಶೂಟ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾನು ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಲ್ಲದೆ ಇದಕ್ಕಿಂತ ಮುಂಚೆ ಇದನ್ನೊಂದು ಮಿಷಿನ್ನ ನಾನು ನಿಮಗೆ ತೋರಿಸ್ತೀನಿ. ಈ ಮಿಷಿನು ನಾನು ಚಿಕ್ಕ ಮಗುವಲ್ಲಿದ್ದಾಗ ನಮ್ಮಮ್ಮ ತೊಗೊಂಡಿದ್ದಂತೆ. ಅದು ಆಲ್ಮೋಸ್ಟ್ ಒಂದು ತುಂಬ ವರ್ಷ ಹಳೆಯದು. ಅವ್ರು ತೊಗೊಂಡಾಗಲೇ ಅದು ಹಳೆಯದು. ಅದನ್ನು ಜಸ್ಟ್ ಬಾಡಿ ಮಾತ್ರ ಅಂದರೆ ಅದು ಏನು ವುಡ್ ವರ್ಕ್ ಇದೆಯಲ್ಲ ಅದನ್ನು ಮಾತ್ರ ಚೇಂಜ್ ಮಾಡಿಸಿದ್ದಾರೆ. ಇವತ್ತಿಗೂ ನಮ್ಮಮ್ಮ ಆ ಮಿಷಿನ್ನ ದೇವ್ರ ಮನೇಲಿಟ್ಟು, ಅಂದರೆ ದೇವರಿಗೆ ಹೇಗೆ ಪೂಜೆ ಮಾಡ್ತಾರಲ್ಲ ಅದೇ ಥರ ಆ ಮಿಷಿನ್ಗೂ ಕೂಡ ಪೂಜೆ ಮಾಡ್ತಾರೆ. ಯಾರು ಎಷ್ಟೇ ಹೇಳಿದ್ರು ಕೂಡ ಅದನ್ನು ಕೊಡೋದಾಗಿರಲಿ, ಇಲ್ಲ ಮನೆಯಿಂದ ಆಚೆ ಹಾಕೋದಾಗಿರಲಿ, ಇಲ್ಲ ಇದು ಬೇಡ ಅಂಥೇಳಿ ಗುಜ್ರಿಗೆ ಹಾಕೋದಾದರೂ ಆಗಿರಲಿ ಅವ್ರು ಮಾಡಿಲ್ಲ. ಏಕೆ ಅಂದರೆ ಅವ್ರಿಗೆ ಅನಿಸಿದೆ, ಅವ್ರ ಕಷ್ಟದ ದಿನಗಳಲ್ಲಿ ನಿಜವಾಗ್ಲೂ ಅವ್ರಿಗೆ ಆಗಿದ್ಯಾರು, ಆಪದ್ಬಾಂಧವರು ಯಾರು, ಇವತ್ತು ಇರೋದಕ್ಕೆ ಯಾರು ಕಾರಣ ಅಂತ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಬಂದಿರಲಿ, ಏನೇ ಹೋಗಿರಲಿ, ಆ ವಸ್ತುಗೆ ಒಂದು ಗ್ರ್ಯಾಟಿಟ್ಯೂಡ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದು ವಸ್ತು ಆಗಿರ್ಬೋದು, ಇಲ್ಲ ವ್ಯಕ್ತಿ ಆಗಿರ್ಬೋದು, ಇಲ್ಲ ದೇವರೇ ಆಗಿರ್ಬೋದು. ನಮ್ಗೆ ಗೊತ್ತಿಲ್ಲದೆ ಇರುವಂಥ ದೇವರೇ ಆಗಿರ್ಬೋದು. ಆ ವಸ್ತು ಇಲ್ಲ ವ್ಯಕ್ತಿಗೆ ನಾವು ಗ್ರ್ಯಾಟಿಟ್ಯೂಡ್ ಕೊಟ್ಟಾಗ ಮುಂದೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ನನಗೆ ಅನಿಸುತ್ತೆ. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಮ್ಮಿಂದ ಹೆಲ್ಪ್ನ ತೊಗೊಂಡ್ಬಿಡ್ತಾರೆ. ನಮ್ಮಿಂದ ಹೆಲ್ಪ್ ತೊಗೊಂಡಾದ ತಕ್ಷಣ ನೀನು ಯಾರೋ ನಾನು ಯಾರೋ, ನನಗೂ ಸಂಬಂಧನೇ ಇಲ್ಲ, ಬೇಕಾದಾಗ ದುಡ್ಡು ಇಸ್ಕೊಳ್ಳೋದು, ಅದೇ ಎಲ್ಲ ಆದಮೇಲೆ ಕೇಳೋದಕ್ಕೆ ಹೋದರೆ ನಮ್ಮ ಮೇಲೆ ಜಬರ್ದಸ್ತ್ ಮಾಡೋದು. ಅನ್ನೋದಕ್ಕಿಂತ ನಮ್ಗೆ ಯಾರು ಕಷ್ಟ ಕಾಲಕ್ಕೆ ಆಗಿರ್ತಾರಲ್ಲ ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕೃತಜ್ಞರಾಗಿದ್ದರೆ ಮೇ ಬಿ ಕಷ್ಟಗಳು ಬರಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಇದು ಬಂದು ನಮ್ಮ ಮನೆಯೇ, ಅಂದರೆ ಪಕ್ಕದಲ್ಲಿರುವಂಥ ಮನೆ, ನಮ್ಮ ತಾತನ ಕಾಲದ ಮನೆ. ನಾವು ಕೂಡ ಚಿಕ್ಕದರಲ್ಲಿದ್ದಾಗ ಹುಟ್ಟಿ ಬೆಳೆದಂತಹ ಮನೆ. ಆದರೆ ಅದು ತುಂಬಾ ಏನಂದರೆ ಹಾಳಾಗಿತ್ತು. ಮಳೆ ಎಲ್ಲ ಬಂದರೆ ಸೋರೋದಾಗಿರ್ಬೋದು, ಇನ್ನೇನು ಬಿದ್ದೋಗೋ ಥರ ಇತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಮುಂದೆ ಇದ್ದ ಜಾಗದಲ್ಲಿ ನಾವು ಮನೇನ ಕಟ್ಟಿಸ್ಕೊಳ್ಬೇಕಾಯಿತು. ಸೊ ನಾವು ಇವಾಗ ತೋಟಕ್ಕೆ ಬರೋಣ ಅಂತೇಳಿ ಬಂದ್ವಿ. ನೋಡಿ, ನಾವು ಎರಡು ವರ್ಷದ ಹಿಂದೆ ಹಾಕಿರುವಂಥ ತೆಂಗಿನ ಸಸಿಗಳು ತುಂಬ ಎತ್ತರಕ್ಕೆ ಬೆಳೆದಿದೆ, ತುಂಬ ಹಸಿರಾಗಿದೆ. ನೋಡ್ತಿದ್ರೆ ಖುಷಿ ಆಗುತ್ತೆ. ಏಕೆಂದರೆ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲವಾಗಿ ನೇಚರ್ ಕೂಡ ನಮಗೆ ರಿಟರ್ನ್ ಕೊಡುವಾಗ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಸೊ ಹಾಗಾಗಿ ಇದೆಲ್ಲವೂ ಕೂಡ 2 ವರ್ಷ ಆಯಿತು. ಹಾಗಾಗಿ ತುಂಬಾ ಖುಷಿ ಅನಿಸುತ್ತೆ. ನಾವು ಕಷ್ಟಪಟ್ಟು ತೊಗೊಂಡಿರುವಂತಹ ಜಾಗ. ವ್ಯವಸಾಯ ಅನ್ನೋದು ಅಷ್ಟು ಈಸಿ ಅಲ್ಲ, ಆದರೂ ವ್ಯವಸಾಯಕ್ಕೆ ಅಂತ ಬರೋದು ತುಂಬಾ ಕಷ್ಟ. ಆದರೂ ಬಂದಿದ್ದೀವಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಆದರೆ ನಮ್ಮದು ಬೋರಲ್ಲಿ ಜಮೀನಲ್ಲಿ ಬೋರ್ ಹಾಕಿಸ್ದಾಗ ಸ್ವಲ್ಪ ನೀರು ಕಡಿಮೆ ಆಯಿತು. ನೋಡೋಣ ಮುಂದಿನ ದಿನಗಳಲ್ಲಿ ಹಾಕಿಸ್ದಾಗ ನೀರು ಸಿಗ್ಬೋದು ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ಪ್ರತಿ ಗಿಡಕ್ಕೂ ಹೋಗಿ ನೀರು ಬೀಳ್ತಾ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹಾಗೆ ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಮನೆ ಕಡೆ ಬಂದ್ವಿ. ಅಲ್ಲಿಂದ ನಮ್ಮ ತೋಟದಲ್ಲಿ ಒಂದು ನವಿಲುಗರಿ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ನವಿಲುಗರಿ. ಇದನ್ನು ಇವಾಗ ತೊಗೊಂಡೋಗಿ ನಾನು ನನ್ನ ಮಗಳಿಗೆ ಕೊಡ್ತೀನಿ. ಅವಳಿಗಂತೂ ಫುಲ್ ಖುಷಿ ಆಗುತ್ತೆ.
ಸೊ ಹಾಗಾಗಿ ನಮ್ಮ ತೋಟದಲ್ಲಿ ಸಿಕ್ಕಿದ್ದು ಹಾಗೆ ಹೋಗ್ತಾ ಅದನ್ನು ತೊಗೊಂಡೋಗ್ತಾ ಇದ್ದೀನಿ. ಮತ್ತು ಈ ಶಂಖ ಪುಷ್ಪದ ಗಿಡಗಳನ್ನ ನಾವು ಇಲ್ಲೆಲ್ಲ ಬೆಂಗಳೂರಲ್ಲಿ ತುಂಬ ಹುಡುಕ್ತಾ ಇರ್ತೀವಿ, ಎಲ್ಲೂ ಸಿಗೋದೇ ಇಲ್ಲ ಹಾಗೆ ಹೀಗೆ ಅಂತ. ಇಲ್ಲಂತೂ ರಾಶಿ ರಾಶಿ ಗಿಡಗಳು ಬೇಲಿನಲ್ಲೆಲ್ಲ ಬೆಳ್ಕೊಂಡಿದೆ. ಅದಂತೂ ಯಾರೂ ಕೇಳೋರೇ ಇರೋದಿಲ್ಲ. ಆ ಹೂವಿನ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ. ಹಾಗೆ ಎಲ್ಲ ತೋಟ ಎಲ್ಲನೂ ಕೂಡ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾಯಿತು. ಮಳೆ ಇಲ್ಲ, ಮಳೆ ಸ್ವಲ್ಪ ಕಡಿಮೆ ಇದೆ, ಗೊತ್ತಿಲ್ಲ ಮಳೆ ಯಾವಾಗ ಬರುತ್ತೆ ಅಂತ. ಬೋರಲ್ಲಿ ಕೂಡ ನೀರು ಕಡಿಮೆ ಇದೆ, ಆದರೆ ಮಳೆಯ ಅವಶ್ಯಕತೆ, ನೀರಿನ ಅವಶ್ಯಕತೆ ಎರಡೂ ಕೂಡ ರೈತರಿಗೆ ತುಂಬಾ ಇಂಪಾರ್ಟೆಂಟ್. ಆದಷ್ಟು ಬೇಗ ಮಳೆ ಬರಲಿ, ಬೆಳೆ ಚೆನ್ನಾಗಾಗಲಿ, ನಮಗೆ ಅಂತಲ್ಲ ಎಲ್ಲ ರೈತರಿಗೂ ಕೂಡ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳ್ತಾ, ಹೀಗೆ ನೋಡ್ತಾ ನೋಡ್ತಾ ಬೆಂಗಳೂರಿಂದ ಆಚೆ ಬಂದು ಎಲ್ಲೋ ಒಂಥರ ನೆಮ್ಮದಿಯಾಗಿರೋವಂಥ ಜಾಗದಲ್ಲಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ. ನಮ್ಮ ಜಾಗ ಯಾವತ್ತಿದ್ರೂ ನಮ್ಮ ಜಾಗನೇ ಅನ್ನೋದು ಕೂಡ ನಿಜ. ಇದು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.